ಸರ್, ಐ ಹ್ಯಾವ್ ಎ ಒಂದು ಡೌಟ್ ಸರ್. ಹೇಳಪ್ಪ. ಸರ್, ಮೊನ್ನೆ ಕೇಳಿದ್ದೆ ಡ್ಯೂರಿಂಗ್ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅಂತ. ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟಾ ಅಥವಾ ಎಕ್ಸಾಮ್ ಟೈಮ್ ಮ್ಯಾನೇಜ್ಮೆಂಟಾ? ಸರ್, ಇವಾಗ ಫಿಫ್ತ್ ಸೆಮ್ ಐತಲ್ವಾ ಸರ್, ಹೆಂಗ್ ಮ್ಯಾನೇಜ್ ಮಾಡೋದು ಅಂತ. ಫಿಫ್ತ್ ಸೆಮ್ ಪ್ಲಸ್ DCT ಪ್ರಿಪರೇಷನ್ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ. ಒಂದ್ ಅರ್ಥ ಮಾಡ್ಕೊಳ್ಳಿ, ಟೈಮು ಎಲ್ರಿಗೂ ಒಂದೇನೆ, ನಮಗೂ ಟೈಮ್ ಒಂದೇನೆ, ನಿಮಗೂ ಟೈಮ್ ಒಂದೇನೆ, ಲೆಕ್ಚರರ್ಸ್ಗೂ ಟೈಮ್ ಒಂದೇನೆ. ಬಟ್ ಯು ಶುಡ್ ಮೇಕ್ ದ ಟೈಮ್, ಅಷ್ಟೇ ನೀನು ಇಲ್ಲ. ಟೈಮ್ ಮಾಡ್ಕೊಬೇಕು. ನಿಮಗೆ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಮೊಬೈಲ್ ನೋಡೋದು ಅರ್ಧ ಕಡಿಮೆ ಮಾಡಿ ಸಾಕು, ನೀನು ತಲೆ ಕೆಡಿಸ್ಕೊಬೇಡಿ. ನಾವು ಟೈಮ್ ಮಾಡ್ಕೊಬೇಕಪ್ಪ, ಅಷ್ಟೇ ನೀನು ಇಲ್ಲ. ಯಾವ ತರ ಅಂತಂದ್ರೆ ನೀವೊಂದು ಟೈಮ್ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಎದಕ್ಕೆ ಯೂಶಲಿ ಸಾಯಂಕಾಲ ಕ್ಲಾಸ್ ಮಾಡ್ತಾ ಇದ್ದೀನಿ, ಮಿನಿಮಮ್ ದಿನಕ್ಕೆ ನೀವು ಒಳ್ಳೆ ರ್ಯಾಂಕ್ ಬರಬೇಕು, ಏನಾರು ಮಾಡಬೇಕು ಅಂತಂದ್ರೆ ಮಿನಿಮಮ್ 1 ಅವರ್ ದಿನಕ್ಕೆ ಓದಲೇಬೇಕು. DCT ಅಂದ್ರೆ ರಿಸರ್ವ್ ಮಾಡಬೇಕು. ಅದು ಯಾವ ಟೈಮ್ ಅಂತ ರಿಸರ್ವ್ ಮಾಡ್ಕೊಳ್ಳಿ. ಸುಮ್ಮನೆ ಏನ್ ಗೊತ್ತಾ, ಟೈಮ್ ಸಿಗ್ತಿಲ್ಲ ಅಂತ ಹೇಳ್ತೀರಾ. ಇರೋ ಟೈಮ್ನ ಟೈಮ್ ಟೇಬಲ್ ಫ್ರೇಮ್ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದೇನೆ. ನೀವು ನಾನು ಹೇಳ್ತೀನಿ, ಲಿಟ್ರಲಿ ಯುವರ್ ಸ್ಪೆಂಡಿಂಗ್ ಸೀಯಿಂಗ್ ದ ಮೊಬೈಲ್ ಮಿನಿಮಮ್ 5 ಅವರ್ಸ್ ಸ್ಪೆಂಡ್ ಮಾಡ್ತೀರಾ. ಅದ್ರಲ್ಲಿ 1 ಅವರ್ ಕಟ್ ಡೌನ್ ಮಾಡ್ಕೊಳ್ಳಿ, ಎತ್ತಿಕ್ ಬಿಡಿ, ಆಟೋಮೆಟಿಕಲಿ ಟೈಮ್ ಸಿಗುತ್ತೆ. ಇವಾಗ ಊಟ ಮಾಡಕ್ ಹೋಗ್ತೀರಾ, ಊಟ ಮಾಡಿದಾದ್ಮೇಲೆ 9 ರಿಂದ 9:30 ಬರ್ತೀರಾ, ಮಿನಿಮಮ್ 1.5 ಅವರ್ ಮೊಬೈಲ್ ನೋಡ್ತೀರಾ. ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನೀವು ಫ್ರೇಮ್ ಮಾಡ್ಕೊಬೇಕು. ಅರ್ಥ ಆಯ್ತಾ? ಯಾವ ಟೈಮಲ್ಲಿ ನಾನು ಫ್ರೀ ಇದ್ದೀನಿ, ಯಾವ ಟೈಮಲ್ಲಿ ನಾನು ಫ್ರೀ ಇರ್ತೀನಿ. ಯಾವುದು ಆಗಲ್ವಾ, ಬೆಳಗ್ಗೆ ಎದ್ದೇಳಿ 5 ಗಂಟೆಗೆ ಆಗುತ್ತೆ, ಟೈಮ್ ಆಗುತ್ತೆ, ಡೋಂಟ್ ವರಿ. ಇವಾಗ ಯಾರೋ ಟ್ರಾವೆಲಿಂಗ್ ಮಾಡಂಗೆ ದೂರ ಹೋಗಿದ್ರೆ ಪ್ರಾಬ್ಲಮ್ ಆಗಲ್ಲ, ಇಲ್ಲ ಅಂದ್ರೆ ಡೆಫಿನೆಟ್ಲಿ ಟೈಮ್ ಸಿಗುತ್ತೆ. ಸೊ ಅವೆಲ್ಲ ನೀವು ಡಿಸೈಡ್ ಮಾಡಬೇಕು. ಬಿಕಾಸ್ ಅದನ್ನೇ ಫಸ್ಟ್ ಕ್ಲಾಸ್ ಮಾಡಿದ್ ನಾನು. ಯು ಶುಡ್ ಪ್ಲಾನ್. ಆ ಪ್ಲಾನ್ ಮಾಡಬೇಕು ಅಂದ್ರೆ ಒಂದು ಗೋಲ್ ಇರಬೇಕು ಅಂದ್ರೆ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಇದು ಬರುತ್ತೆ. ಇವಾಗ ನಾನು ಯಾವ್ದಾರ ಒಂದು ವಿಡಿಯೋ ಮಾಡ್ಬೇಕು, ಮೊನ್ನೆ ಒಂದು ಲೈವ್ ಮಾಡಿದೆ, ರಾತ್ರಿ 9:30 ಲೈವ್ ಮಾಡಿದೆ. ಯಾಕೆ ಮಾಡಿದೆ? ಹುಡುಗರು ವೆಯ್ಟ್ ಮಾಡ್ತಾ ಇರ್ತಾರೆ, ನನ್ನ ಟೈಮ್ ಅಲ್ಲಿ ಕೊಟ್ಟೆ. ಅಲ್ಲಿ ರಾತ್ರಿ 12:30 ಲೈವ್ ಮಾಡಿದೀನಿ, ರಾತ್ರಿ 1 ಗಂಟೆ ಲೈವ್ ಮಾಡಿದೀನಿ. ಯಾಕೆ ಕೊಟ್ಟೆ? ಹುಡುಗರು ನೋಡ್ತಾರೆ, ಅವ್ರಿಗೆ ಏನೋ ಇನ್ಫಾರ್ಮೇಶನ್ ಹೇಳಬೇಕು. ದಟ್ ಈಸ್ ದ ಕಮಿಟ್ಮೆಂಟ್ ವಾಟ್ ಐ ನೀಡ್ ಟು ಗಿವ್. ಅದು ಮೈಂಡ್ ಬರಲೇಬಾರ್ದು. ಸರ್ ನಂಗೆ ಟೈಮಿಂಗ್ ಮ್ಯಾನೇಜ್ಮೆಂಟ್ ಸಿಗ್ತಾ ಇಲ್ಲ, ಅವೆಲ್ಲ ಬರಲೇಬಾರ್ದು. ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಟೈಮ್ ಅಷ್ಟೇ. ಪ್ಲಾನ್ ಮಾಡಿ, ವರ್ಕೌಟ್ ಮಾಡಿ. ಬೆಳಗ್ಗೆಯಿಂದ ಕಾಲೇಜ್ಗೆ ಹೋಗಿ ಬರೋಕ್ಕೆ ಎಷ್ಟು ಟೈಮ್ ಆಗುತ್ತೆ ನನಗೆ, ಸಾಯಂಕಾಲ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಆ ಸ್ಪೆಂಡ್ ಮಾಡೋ ಟೈಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ದೆಮ್. ಓಕೆ, NCC ಅವೆಲ್ಲ NCC ಅಪ್ಲೈ ಆಗುತ್ತೆ, ಬಟ್ ಟೈಮಿಂಗ್ ಸಿಕ್ಕಿದೆಯೋ ಗೊತ್ತಿಲ್ಲ ನನಗೆ. ಡೆಫಿನೆಟ್ಲಿ NCC ಅಪ್ಲೈ ಆಗುತ್ತೆ, ಬಟ್ ಅದು ಕ್ಯಾಟಗರಿ ಇದೆ, ಅದು ಎಕ್ಸಾಕ್ಟ್ಲಿ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಟೈಮ್ನ ನೀವು ಫ್ರೇಮ್ ಮಾಡ್ಕೊಳ್ಳಿ. 1 ಅವರ್ ಟೈಮು ಇದ್ರಲ್ಲಿ ಹೆಂಗ್ ಮ್ಯಾನೇಜ್ ಮಾಡಬೇಕು ಅದೆಲ್ಲ ನಾನು ಗೈಡೆನ್ಸ್ ಕೊಡ್ತೀನಿ. DCT ಹೆಂಗ್ ಮ್ಯಾನೇಜ್ ಮಾಡಬೇಕು, ಎಕ್ಸಾಮ್ ಬಂದಾಗ ಯಾವ ತರ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ತರ ಬರೀಬೇಕು, ಅವೆಲ್ಲ ನಾನು ಗೈಡೆನ್ಸ್ ಕೊಡ್ತೀನಿ. ಹೆಂಗ್ ಓದಬೇಕು ಅನ್ನೋದನ್ನ ನೀವು ಟೈಮ್ ಸೆಟ್ ಮಾಡ್ಕೊಬೇಕು. ಡೆಫಿನೆಟ್ಲಿ ಟೈಮ್ ಸಿಗುತ್ತೆ, ಹೇಳ್ತಾ ಇದ್ದೀನಿ ನಾನು. ಮಾಡ್ಕೊಳ್ಳಿ. 1 ವಾರ ಪ್ರಾಕ್ಟೀಸ್ ಮಾಡಿ, ನೀವು ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀರಾ, ಅದೊಂದು ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಒಂದು 21 ಡೇಸ್ ಸೈಕಲ್ ಅಂತ ಕರೀತಾರೆ ಅದನ್ನ, 21 ದಿವಸ ಸೈಕಲ್ ಮಾಡಿದ್ನೇ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಅದು ಮಾಡ್ಲೇಬೇಕು ಅನ್ಸುತ್ತೆ. ಆ ತರ ಅರ್ಥ ಆಯ್ತಾ? ಸೊ ಎಲ್ಲ ನಿಮ್ ಕೈಲೇ ಇದೆ, ನಾನು ಹೇಳೋದು ಅಷ್ಟೇನೆ, ಎಲ್ಲ ನಿಮ್ ಕೈಲೇ ಇದೆ. ಅದನ್ನ ನೀವು ಸೆಟ್ ಮಾಡ್ಕೊಂಡು ನಾವ್ ಏನ್ ಹೇಳ್ತೀವಿ ಅದನ್ನ ಗೈಡೆನ್ಸ್ ತಗೊಂಡು ಹೋದ್ರೆ ಡೆಫಿನೆಟ್ಲಿ ಎಲ್ಲ ಆಗುತ್ತೆ. ನೀವು ಹೇಳ್ಬೋದು, ಏನ್ ಸರ್ ನೀವು ಹೇಳ್ಬಿಡ್ತೀರ ಆರಾಮಾಗಿ, ನಮ್ಗೆ ಹೆಂಗ್ ಮಾಡ್ಕೊಳಕ್ ನಮ್ ಕಷ್ಟ ನಮ್ಗೆ ಗೊತ್ತಾಗುತ್ತೆ ಅಂತ. ಕಷ್ಟ ಎಲ್ರಿಗೂ ಇರುತ್ತೆ, ಈ ಕಷ್ಟ ಯಾರಿಗಿಲ್ಲ? ಕಷ್ಟ ಯಾರಿಗಿಲ್ಲ ಹೇಳು? ಎಲ್ಲರೂ ಕಷ್ಟ ಇದೆ, ನಿಮಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ. ನೀವು ಜಾಯ್ನ್ ಆಗಿದ್ದೀರಾ, ಓದ್ಬೇಕು. ನಾನು ನಿಮ್ ಜಾಯ್ನ್ ಮಾಡಿಸ್ಕೊಂಡಿದ್ದೀನಿ, ನಾನು ಹೇಳ್ಕೊಡ್ಬೇಕು. ಇದು ನನ್ನ ಕಷ್ಟ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ಮು? ಅವೆಲ್ಲ ಮಾತಾಡೋಣ. NCC ಅವೆಲ್ಲ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಅವೆಲ್ಲ ಸೆಷನ್ಸ್ ಮಾಡ್ತೀನಿ, ಎಲ್ಲ ಒಂದೇ ಸಲ ಬೇಡ. ಸುಮ್ಮನೆ ಸರ್ ಜಾಯ್ನ್ ಆಗೋವರೆಗೂ ಒಂದು ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತೇನಪ್ಪ? ಗಾಟ್ ದ ಆನ್ಸರ್? ಅಷ್ಟೇ. ಫ್ರೇಮಿಂಗ್ ಮಾಡ್ಕೊಳ್ರು, ಇನ್ನೇನು ಇಲ್ಲ, ಫ್ರೇಮಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಸರ್ ಬಂದ್ರು ಅನ್ಸುತ್ತೆ, 1 ನಿಮಿಷ. ಸೊ ಐ ವೆಲ್ಕಮ್ ಮುರಳೀಧರ್ ಸರ್, ಸೀನಿಯರ್ ಲೆಕ್ಚರರ್, BGS ಪಾಲಿಟೆಕ್ನಿಕ್ ಚಿಕ್ಕಬಳ್ಳಾಪುರ್. ಸೊ ಇದು ನಮ್ಮ ಟೀಮು, ಕನ್ಸಿಕ್ಯೂಟಿವ್ 4th ಇಯರ್, ಕರೆಕ್ಟ್ ಅಲ್ಲ ಸರ್? ಹೌದು. ಓಕೆ, ಸೇಮ್ ಟೀಮ್ ಕಂಟಿನ್ಯೂ ಆಗುತ್ತೆ. ಅಂಡ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಸ್ಟೂಡೆಂಟ್ಸ್. ಸೊ ಸರ್ ವಿಲ್ ಬಿ ಹ್ಯಾಂಡ್ಲಿಂಗ್ ದ IT ಸ್ಕಿಲ್ಸ್ ಫಾರ್ ಯು. ಇವತ್ತು ಇಂಟ್ರೊಡಕ್ಷನ್ ಕೊಡ್ತಾರೆ, ಅಂಡ್ ನೆಕ್ಸ್ಟ್ ಫರ್ದರ್ ಮಂಡೇ ಇಂದ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಎನಿಥಿಂಗ್ ಇಸ್ ದೇರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಅವ್ರ ನಂಬರು ಕೊಡ್ತೀನಿ, ಇಸ್ಕೊಳ್ಳಿ ನಂಬರ್ನ. ಎನಿಥಿಂಗ್ ಇಸ್ ದೇರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಏನೋ ಡೌಟ್ಸ್ ಇದ್ರೆ ಕೇಳ್ಬೋದು ಸರ್ನ. ಓಕೆ, ಸರ್ ಈಸ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಮೋರ್ ದನ್ 12 years and is done recently MTech also. I welcome you, sir. Welcome for the 2026 long term batch. You can continue, sir. Thank you, sir. So PPT ಕಾಣ್ತಿದ್ಯಪ್ಪ ಎಲ್ಲರಿಗೂ? Yes, sir. Yes, Okay. sir. So as sir said, I'm going to handle the IT skills.
So in this class, we are going to discuss about the overview of the subject and the roadmap regarding the IT skills. So as we know, there are 5 units. The unit Yes, sir. number 1, we are going to discuss about the introduction to basics of coding ಅಂತ. ಇಲ್ಲಿ ಮಾರ್ಕ್ಸ್ ಇದೆಯಲ್ವಾ, ಈ ಮಾರ್ಕ್ಸ್ ಬಂದ್ಬಿಟ್ಟು ಇಟ್ಸ್ ಬೇಸ್ಡ್ ಆನ್ ದ ಲಾಸ್ಟ್ 3 years ಕ್ವಶನ್ ಪೇಪರ್. ಓಕೆ, ದೇರ್ ಮೈಟ್ ಬಿ ಸಮ್ ಮಿಸ್ಲಿಮ್ ಚೇಂಜಸ್, ಬಟ್ ಇನ್ ಉಳಿದೋದೆಲ್ಲ ಎಕ್ಸಾಕ್ಟ್ಲಿ ಇದೇ ರೀತಿ ಬರುತ್ತೆ. ಇನ್ ಪ್ರೀವಿಯಸ್ ಕ್ವಶನ್ ಪೇಪರ್ ಓನ್ಲಿ ವಿ ಹ್ಯಾವಿಂಗ್ ಅ ಡಿಫರೆಂಟ್ ಟೈಪ್ ಆಫ್ ಕ್ವಶನ್ಸ್ ಅಂಡ್ ಡಿಫರೆಂಟ್ proportionality in the marks. So first unit, the basics of coding. So basics of coding ಅಲ್ಲಿ ಏನ್ ಅರ್ಥ ಮಾಡ್ಕೋತೀವಿ ಅಂದ್ರೆ, ಇಟ್ಸ್ ಅಬೌಟ್ ದ ಆಲ್ಗರಿಥಮ್ಸ್, ಫ್ಲೋ ಚಾರ್ಟ್ಸ್ ಅಂಡ್ ವಾಟ್ ವಿ ಕ್ಯಾನ್ ಸೇ, ಇಟ್ಸ್ ಅಬೌಟ್ ದ ಕಂಪ್ಲೀಟ್ ಇಂಟ್ರೊಡಕ್ಷನ್ ಟು ದ ಕಂಪ್ಯೂಟರ್ಸ್. ಸೊ ಐ ನೋ ಅಂಡ್ ವಿ ಆಲ್ ನೋ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ನಾಟ್ ಕಮಿಂಗ್ ಫ್ರಮ್ ದ IT ಬ್ಯಾಕ್ ಗ್ರೌಂಡ್. ಇದಿರಲ್ವಾ ಜಾಸ್ತಿ ಜನ, EC ಇಂದ, ಡಬಲ್ ಇ, ಮೆಕ್ಯಾನಿಕಲ್. ಹಲೋ, ಇದಿರಲ್ವಾ? ಸೊ ಹೌದು ಸರ್. ಈಗೇನಾಗುತ್ತೆ ಅಂದ್ರೆ, Yes, sir. ವಿ ವಿಲ್ ಗೋ ಫ್ರಮ್ ದ ಪಾಯಿಂಟ್ ಝೀರೋ ಇಂದಾನೆ ಹೋಗ್ತೇವೆ. ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿಥಿಂಗ್ ಥರೋಲಿ, ದೆನ್ ಓನ್ಲಿ ವಿ ಕ್ಯಾನ್ ಟ್ಯಾಕಲ್ ಆಲ್ ದ ಕ್ವೆಶನ್ಸ್. ಇಲ್ಲ ಅಂದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ದೇರ್ ವಿಲ್ ಬಿ ಅ ಕಾನ್ಫ್ಲಿಕ್ಟ್. ಆಯ್ತಾ? ಸೊ ಬೇಸಿಕ್ಸ್ ಆಫ್ ಕೋಡಿಂಗ್ ಅಲ್ಲಿ ಏನ್ ಅರ್ಥ ಮಾಡ್ಕೋತೀವಿ ಅಂದ್ರೆ, ಇಟ್ಸ್ ಅಬೌಟ್ ದ ಕಂಪ್ಯೂಟರ್ ಪ್ರೋಗ್ರಾಮ್. ಸೊ ಆಲ್ಗರಿಥಮ್ಸ್ ಅಂದ್ರೇನು, ಫ್ಲೋ ಚಾರ್ಟ್ಸ್ ಅಂದ್ರೇನು, ಅಗೇನ್ the simple programs regarding the algorithms and flowcharts, and application development and simple Android application development. Okay. So this is a unit number 1. So this chapter carries 4 marks. Second chapter, so it's about the design and develop the web pages. So basic web technologies ಏನಿರುತ್ತೆ, so HTML related to CSS and JavaScript. So ಎಲ್ಲ ತುಂಬಾ ಬೇಸಿಕ್ ಆಗಿದೆ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಏನಾದ್ರೂ ಕ್ವೆಶನ್ಸ್ ಇದ್ರೆ ಈಸಿಯಾಗಿ ಸಾಲ್ವ್ ಕೂಡ ಮಾಡೋಣ. ಇಟ್ಸ್ ನಾಟ್ ಅ ಬಿಗ್ ಡೀಲ್. Okay, sir. ಅಂಡ್ ದ ಥರ್ಡ್ ಚಾಪ್ಟರ್, ಇಟ್ಸ್ ಅಬೌಟ್ ದ BPA. ಸೊ ಇಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ ಈ ಚಾಪ್ಟರ್ ಓದುವಾಗ, ಸೊ ವಾಟ್ ಎವರ್ ದ ಥಿಂಗ್ಸ್ ಯು ಗೋಯಿಂಗ್ ಟು ಲರ್ನ್ ಇನ್ PMS, ವಿ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಟ್ ಒನ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. PMS ಅಲ್ಲಿ ಏನ್ ಓದ್ತೀವೋ ಅದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ಇದರಲ್ಲಿ ಬಿಸ್ನೆಸ್ ಪ್ರೊಸೆಸ್ ಆಟೋಮೇಷನ್ ಅಂದ್ರೆ ಏನು, ಸ್ಟ್ರಕ್ಚರ್ಸ್ ಆಫ್ ಆರ್ಗನೈಸೇಷನ್, ಸೊ ಕಾಂಪೋಸಿಷನ್ಸ್, ಪ್ರಾಪರ್ಟೀಸ್, ಅಪ್ಲಿಕೇಶನ್ಸ್, ಅಗೈನ್ ದ ವರ್ಕ್ ಫ್ಲೋ ಅಂಡ್ ERP ಸಾಫ್ಟ್ವೇರ್ಸ್. ಸೊ ರಿಲೇಟೆಡ್ ಟು ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ದೇರ್ ಆಫ್ಟರ್, ಇದು ಯೂನಿಟ್ ನಂಬರ್ 3. ಯೂನಿಟ್ ನಂಬರ್ 4 ಬಂದ್ಬಿಟ್ಟು ಕ್ಲೌಡ್ ಅಂಡ್ IoT ಕಾನ್ಸೆಪ್ಟ್ಸ್ ಅಂತ. ವಿ ಆಲ್ somewhat we are familiar with the cloud and IoT concepts. ಡೈರೆಕ್ಟ್ ಆಗಿ ಓದಿದೀವಿ ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ ಕೂಡ ಅದನ್ನ. ಗೂಗಲ್ ಡ್ರೈವ್ ಆಗ್ಬೋದು, ವಾಟ್ಸ್ಆಪ್ ಆಗ್ಬೋದು, ಓಕೆ, ಝೂಮ್ ಮೀಟಿಂಗ್ಸ್, ಇವೆಲ್ಲ ಏನು ಕ್ಲೌಡ್ ರಿಲೇಟೆಡ್ IoT ಕಾನ್ಸೆಪ್ಟ್ಸ್. Yes, sir. ಓಕೆ. Yes, sir. ಸೊ ಮತ್ತೆ ಕ್ಲೌಡ್ ಡೆಪ್ಲಾಯ್ಮೆಂಟ್ ಮಾಡಲ್ಸ್, ಸರ್ವಿಸಸ್ ಅಂದ್ರೆ ಏನು, ಅಂಡ್ IoT ಕಾಂಪೋನೆಂಟ್ಸ್ ರಿಲೇಟೆಡ್ ಟು ದಿಸ್. ದ ಲಾಸ್ಟ್ ಯೂನಿಟ್, ಇಟ್ಸ್ ಅಬೌಟ್ ದ ಸೈಬರ್ ಸೆಕ್ಯೂರಿಟಿ. ಓಕೆ, ಇಂಟ್ರಡಕ್ಷನ್ ಟು ಕ್ಲೌಡ್ ಅಂಡ್ IoT ಕಾನ್ಸೆಪ್ಟ್ಸ್ ಅಂತಿದೆ. ನೋ, ಇಟ್ಸ್ ಅ ಇಂಟ್ರಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ. ಓಕೆ, ಇದರಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಅಬೌಟ್ ದ ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಅಂಡ್ ಕಾಮನ್ ಥ್ರೆಡ್ಸ್. ಇದನ್ನು ಅಷ್ಟೇ, ಲಾಸ್ಟ್ 2 ಯೂನಿಟ್ಸ್ ಏನಿದೆ, ವಾಟ್ ಎವರ್ ದ ರಿಯಲ್ ಟೈಮ್ ಥಿಂಗ್ಸ್ ವಿ ಆರ್ ಯೂಸಿಂಗ್ ಇನ್ ಅವರ್ ಡೈಲಿ ಲೈಫ್, ಅದರ್ ರಿಲೇಟೆಡ್ ಥಿಂಗ್ಸ್ ನಾವು ಯೂಸ್ ಮಾಡ್ತೀವಿ. ಯೂಶಲಿ ಬ್ರೌಸರ್ ಸೆಟ್ಟಿಂಗ್ಸ್ ನೀವು ಮಾಡ್ತಿರ್ತೀರಾ, ವಿ ನೋ ಸಮಥಿಂಗ್ ಅಬೌಟ್ ದಟ್. ಹೌದಾ? ಅಬೌಟ್ ಪಾಸ್ವರ್ಡ್ ಸೆಟ್ಟಿಂಗ್ಸ್, ಹಿಸ್ಟ್ರಿ ಕ್ಲಿಯರೆನ್ಸ್, ಕುಕೀಸ್ ಕೇಳಿದಿರಲ್ಲ ಅಟ್ಲೀಸ್ಟ್. Yes, sir. sir. ಸೊ ಅಗೇನ್ ದ ಫೈರ್ ವಾಲ್ಸ್. ಸೊ ಇಟ್ಸ್ ಲೈಕ್ ಆಂಟಿವೈರಸ್ ಸಾಫ್ಟ್ವೇರ್ ಅಲ್ಲಿ ಏನಾಗಿರುತ್ತೆ, ಕೋಆಪರೇಟ್ ಆಗಿರುತ್ತೆ. ವಿ ಕ್ಯಾನ್ ಸೇ ಇಂಟಿಗ್ರೇಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಟ್ರಾಫಿಕ್ ನ ಮಾನಿಟರ್ ಮಾಡ್ಲಿಕ್ಕೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಒನ್, ವಿ ಹ್ಯಾವಿಂಗ್ ಅ ಡಿಫರೆಂಟ್ ಟೈಪ್ಸ್ ಆಫ್ ಥ್ರೆಡ್ಸ್, ಸೊ ಥ್ರೂ ವಿಚ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಪ್ರಾಬ್ಲಮ್ ಇನ್ ಅ ಇಂಟರ್ನೆಟ್. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಆಸ್ ವಿ ಸೀನ್ ಆಲ್ 5 ಯೂನಿಟ್ಸ್, ಆಲ್ ಯೂನಿಟ್ಸ್ ಆರ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂದ್ರೇನು? ದರ್ ಇಸ್ ನೋ ಕನೆಕ್ಷನ್ಸ್. ನಾವು ಕನೆಕ್ಷನ್ಸ್ ಬೇಕಾದ್ರೆ ಬಿಲ್ಡ್ ಮಾಡ್ಕೋಬಹುದು, ಪ್ರಾಪರ್ ಆಗಿ ಸೀಕ್ವೆನ್ಸ್ ಕನೆಕ್ಷನ್ಸ್ ಇರಲ್ಲ. ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಸ್ ಅವರ್ ವಿಶ್. ಸೊ ಈ ಸರಿ ಸ್ವಲ್ಪ ಫ್ಲೋ ಚೇಂಜ್ ಮಾಡ್ಕೋತಾ ಇದೀವಿ. ಯೂನಿಟ್ 1 ನ ಫಸ್ಟ್ ಮಾಡಿ 3, 4 ಮುಗಿಸಿ 5 ಆದ್ಮೇಲೆ ಫಸ್ಟ್ 1 ಗೆ ಹೋಗ್ತೇವೆ. ಯಾಕೆಂದ್ರೆ ಸೆಕೆಂಡ್ 1 ಗೆ, ಬಿಕಾಸ್ ಇದರಲ್ಲಿ HTML ಎಲ್ಲ ಇದೆಯಲ್ಲ, ಇಟ್ಸ್
indeed something programming we need to understand here. ಎಕ್ಸಿಕ್ಯೂಷನ್ ಎಲ್ಲ ಮಾಡ್ಬೇಕಾಗತ್ತೆ ಕೆಲವೊಂದ್ಸತಿ. ಹಲೋ, ಮಾಡಿದೀರಾ ನೀವು? ಸೊ ಏನಾಗುತ್ತೆ, ಟೆಕ್ಸ್ಟ್ ಫೈಲ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕು, HTML ಎಲ್ಲ ಕನ್ವರ್ಟ್ ಮಾಡ್ಕೋಬೇಕು. ಇಟ್ ಟೆಕ್ಸ್ ಸಮ್ ಟೈಮ್. ಸೊ ಇನ್ಸ್ಪೈಟ್ ಆಫ್ ಡೈವಿಂಗ್ ಇನ್ ಟು ದ ಸೆಕೆಂಡ್ ಯೂನಿಟ್ ನಾವೇನ್ ಮಾಡೋಣ, ಸೊ 1, 3, 4, 5 ಮುಗಿಸಿ ಸೆಕೆಂಡ್ ಒನ್ ಲಾಸ್ಟಿಗೆ ಹೋಗೋಣ. ಸೊ ದಟ್ ನಮ್ಗೆ ಏನಾಗುತ್ತೆ, ಫ್ಲೋ ಕರೆಕ್ಟ್ ಆಗುತ್ತೆ. ಓಕೆ ಸೊ ದಿಸ್ ಇಸ್ ಅ ರೋಡ್ ಮ್ಯಾಪ್. ಏನಾದ್ರೂ ಕ್ವೆಶನ್ಸ್ ಇದೆಯಾ? ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ನೋ ನಿಮ್ಗೆ IT ಸ್ಕಿಲ್ಸ್ ಅಲ್ಲಿ ಏನೇನು ಗೊತ್ತು ಅಂತ. ನಿಮ್ಗೆ ಏನ್ ಗೊತ್ತು? ಓಕೆ, ಸೊ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್? ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸರ್ DCT ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೊಡ್ತಾರಾ? Actually, we got application based questions and analysis based questions 30% ಬಂದಿತ್ತು. ಯಾವಾಗ? ಇನ್ ದ ಲಾಸ್ಟ್ ಎಕ್ಸಾಮಿನೇಷನ್. ಈ ಸರಿ ಅದನ್ನು ಫುಲ್ ಕ್ರಾಕ್ ಡೌನ್ ಮಾಡಬೇಕು. ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ದ ಕ್ವೆಶನ್ ಪೇಪರ್ ಕೇಮ್ ಇನ್ ದಟ್ ವೇ. ಮೊದ್ಲೆಲ್ಲ ಏನಾಗ್ತಿತ್ತು ಗೊತ್ತಾ, ಒಂದ್ 3-4 ಕ್ವೆಶನ್ ಪೇಪರ್ಸ್ ನ ಓದ್ಬಿಟ್ರೆ ದೇ ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಆ ತರ ಇರಬಾರ್ದಲ್ವಾ ಕಾಂಪಿಟೇಟಿವ್ ಎಕ್ಸಾಮ್. ಹಲೋ, ಹೌದಾ ಅಲ್ವೇನ್ರೋ? ಈಗ ನೀವೇನ್ ಮಾಡ್ತೀರಾ? ವಿಲ್ ಪ್ರಿಪೇರ್ ಫಾರ್ ಅಟ್ ಲೀಸ್ಟ್ 1 year. ಪ್ರೀವಿಯಸ್ ಒಂದು 3 ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸಾಕು ಅಂತ. ಒಂದ್ ಸೆಕೆಂಡ್ 1 year ಫುಲ್ ನೀನ್ ಓದ್ತೀಯಾ? ಸೊ ವೆನ್ ಯು ಗೋ ಟು ದ ಎಕ್ಸಾಮಿನೇಷನ್, ಸೊ ಬೆಟರ್ ದನ್ ಯು ಬೇರೆಯವರೆಲ್ಲ ಬರ್ದು ಬಿಡ್ತಾರೆ ಚೆನ್ನಾಗಿ. ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ನಮ್ಗೆ ರ್ಯಾಂಕಿಂಗ್ ಕಮ್ಮಿ ಬರುತ್ತೆ. ಏನಂತ ಕರಿಬಹುದು, ಇಟ್ಸ್ ನಾಟ್ ಅ ಜಸ್ಟಿಫೈಬಲ್ ಥಿಂಗ್. ನೀವು ವರ್ಷ ಫುಲ್ ಏನು ಪ್ರಾಕ್ಟೀಸ್ ಮಾಡಿ. ಸೊ ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ಗೆ ಆಕ್ಚುಲಿ ಲಾಸ್ಟ್ ಟೈಮು ಇಟ್ಸ್ ಲೈಕ್ ಈಸಿಯೆಸ್ಟ್ ಕ್ವೆಶನ್ಸ್, ಬಟ್ ಅಪ್ಲಿಕೇಶನ್ ಲೆವೆಲ್ ಅಂಡ್ ಅನಾಲಿಸಿಸ್ ಲೆವೆಲ್ ಇತ್ತು. ಇಟ್ ಟುಕ್ ಮೋರ್ ಟೈಮ್ ಟು ಕ್ರ್ಯಾಕ್. ಈ ಸರಿ ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ಆ ತರ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅದಕ್ಕೆ ರೆಡಿ ಆಗೋಣ. ದಿಸ್ ಟೈಮ್ ವಿ ವಿಲ್ ಗೋ ಇನ್ ಅ 3 set ಅನ್ಕೊಂಡಿದ್ದೀನಿ ನಾನು. ವೆನ್ ಕಮಿಂಗ್ ಟು ಮೈ ಸಬ್ಜೆಕ್ಟ್, ಫಸ್ಟ್ ಬಿಗಿನರ್ಸ್, ದಟ್ ಈಸ್ ಫೌಂಡೇಶನ್. Then we are going to go for intermediate level questions. At last, advanced ಹೋಗೋಣ ಅಂತ. Okay sir. So when coming to the questions also, application analysis ಏನಿದೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಸಾಲ್ವ್ ಮಾಡೋಣ. ಅಲ್ಲರಿಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಅಪಾರ್ಟ್ ಫ್ರಮ್ ದಟ್ ಒನ್, ಇನ್ನೇನೇ ಕ್ವೆಶನ್ಸ್ ಇದ್ರೆ ವಿ ಕ್ಯಾನ್ ಡಿಸ್ಕಸ್. ಸೊ ಯೂನಿಟ್ 1 ರಿಲೇಟೆಡ್ ಥಿಂಗ್ಸ್ ಏನಾದ್ರು ಇದೆಯಾ? ಇಲ್ಲ ಸರ್. ಸೊ ಎಸ್ಟರ್ಡೇ ಕ್ಲಾಸ್ ಫುಲ್ ಸ್ಟಾರ್ಟ್ ಮಾಡ್ಬಿಟ್ರಾ, ಇಲ್ಲ ಏನಾದ್ರು ಕಾನ್ಸೆಪ್ಟ್ ಬೇಸ್ಡ್ ಡಿಸ್ಕಷನ್ ಮಾಡಿದ್ರ? ಎಸ್ಟರ್ಡೇ PMS ತಗೊಂಡಿದ್ದು? ಬೇಸಿಕ್ಸ್ PMS ಅಂದ್ರೆ ಯಾವ್ದಾದ್ರು ಯೂನಿಟ್ ಸ್ಟಾರ್ಟ್ ಮಾಡಿದ್ರ, ಇಲ್ಲ ಜಸ್ಟ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ದ ಟಾಪಿಕ್ಸ್ ಅಷ್ಟೇನಾ? ಜಸ್ಟ್ ಬ್ರಷ್ ಅಪ್ ಮಾಡಿದ್ರು ಸರ್ ಟಾಪಿಕ್ಸ್. ಹೌದಾ? ಓಕೆ. ಆಕ್ಚುಲಿ ಐ ಆಮ್ ಆಲ್ಸೋ ಹ್ಯಾವಿಂಗ್ ದ ಸೇಮ್ ಥಿಂಗ್ ಮೈಂಡ್ ಅಲ್ಲಿ. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಫಸ್ಟ್ ಯೂನಿಟ್ ಓನ್ಲಿ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂದ್ರೆ ನಿಮ್ಗೆ ಏನ್ ಗೊತ್ತಿದೆ? ಐ ಮೀನ್ ಎನಿ ಹೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಮಂಡೇ, ಬಟ್ ಈಗ ಜಸ್ಟ್ ಫಾರ್ ದ ಕ್ಲಾಸ್ ಸೇಕ್ ಅಂಡ್ ಇಂಟ್ರೊಡಕ್ಷನ್ ಸೇಕ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ವಾಟ್ ಇಸ್ ಕಂಪ್ಯೂಟರ್? ಇಟ್ಸ್ ಅ ಎಲೆಕ್ಟ್ರಾನಿಕ್ ಮೆಷಿನ್, ರೈಟ್? It's a electronic machine. So if it is electronic machine, ಅದು ಗೊತ್ತಿರುವಂತ ಇನ್ಫಾರ್ಮೇಶನ್ ಏನಿರುತ್ತೆ? ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. It will be in a low level language ಅಲ್ವಾ? That is zeros and ones ಅಲ್ಲೇ ಇರುತ್ತೆ. ಆದ್ರೆ but being a human, we can't able to write each and everything in a zeros and ones because it needs lot of training. ಈಗ ನಿಮ್ಗೆ ಕನ್ವರ್ಷನ್ಸ್ ಬರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರೂ ಒಂದ್ ಪಾಯಿಂಟ್ ಅಲ್ಲಿ ಕನ್ವರ್ಷನ್ಸ್ ಕಲ್ತಿರ್ತೀರಾ. ಕೆಲವೊಂದು ಬ್ರಾಂಚಸ್ EC ಕಲ್ತಿರ್ತೀರಾ, EE ಕಲ್ತಿರ್ತೀರಾ, somewhat CS ಅವರು ಕಲ್ತಿರ್ತೀರಾ. I don't know about other branches, but at least you got some exposure of AND gates, NOT gates ಅಲ್ವಾ? ಈಗ ಏನಾಗುತ್ತೆ, ಜನರಲ್ ಆಗಿ ಆ zeros and ones ಅನ್ನೇ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ನಮ್ಗೆ ಇದು ಗೊತ್ತಲ್ವಾ, ಬಲ್ಬ್ ನೋಡಿದಿರಲ್ವಾ? ಬಲ್ಬ್ 2 ಆಪ್ಷನ್ಸ್ ಅಷ್ಟೇ ಇರುತ್ತೆ. ಒಂದು ಆನ್ ಆಗುತ್ತೆ, ಇಲ್ಲ ಆಫ್ ಆಗುತ್ತೆ. ಆನ್ ಆದ್ರೆ 1 ಅಂತ ಕನ್ಸಿಡರ್ ಮಾಡೋಣ, ಆಫ್ ಆದ್ರೆ 0 ಅಂತ ಕನ್ಸಿಡರ್ ಮಾಡೋಣ. ಅದೇ ತರ ಟ್ರಾನ್ಸಿಸ್ಟರ್ ಅಂತ ಈಗ ಮೆಮೊರಿ ಕಾರ್ಡ್ ಅಲ್ಲಿ ಏನಿರುತ್ತೆ, ಸೊ MOSFETs ಓನ್ಲಿ ಹೋಲ್ಡ್ ದ ಚಾರ್ಜ್ ಆರ್ ನೋ ಚಾರ್ಜ್. ಚಾರ್ಜ್ ಇದೆ ಅಂದ್ರೆ 1 ಅಂತ,
ಚಾರ್ಜ್ ಇಲ್ಲ ಅಂದ್ರೆ 0 ಅಂತ. ದಟ್ ಮೀನ್ಸ್ ಸೊ ಥಿಯರಿಟಿಕಲಿ it will be a 0 and 1 combination. ಆದರೆ being a humans, we can't able to write each and every instruction in low level. But we are going to use a certain language called as computer programming languages, through which we are going to interact with the computers. Interact ಮಾಡೋದಂದ್ರೆ ಏನು? We are going to command the computers to perform particular task. So that related. ಅದರಲ್ಲಿ languages ಅಂದ್ರೇನು, translators ಅಂದ್ರೇನು, compilers ಕೇಳಿದಿರಾ, ಇಂಟರ್ಪ್ರಿಟರ್ಸ್ ಕೇಳಿದಿರಾ, ಏನ್ ಮಾಡತ್ತವೆಲ್ಲ ಒಂದ್ ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಇಂದ ಇನ್ನೊಂದು ಫಾರ್ಮ್ ಆಫ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ, ಹೌದಲ್ವಾ? ಸೊ ಎಕ್ಸಾಕ್ಟ್ಲಿ ಇಟ್ಸ್ ಲೈಕ್ ಇಂಟರ್ಪ್ರಿಟೇಷನ್ ನಿಮ್ ಮೈಂಡ್ ಅಲ್ಲೇ ಇರುತ್ತಲ್ವಾ. ವಾಟ್ ಎವರ್ ದ ಥಿಂಗ್ಸ್ ಯು ಗೋಯಿಂಗ್ ಟು ಲರ್ನ್ ಇನ್ ಇಂಗ್ಲಿಷ್ ಆರ್ ಡಿಫರೆಂಟ್ ಲ್ಯಾಂಗ್ವೇಜ್, ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಸಮ್ ಸಾರ್ಟ್ ಆಫ್ ಯುವರ್ ಪ್ರೈಮರಿ ಲ್ಯಾಂಗ್ವೇಜ್, ಯಾಕಂದ್ರೆ ನಿನಗೆ ಪ್ರಿಯರ್ ಆಗಿ ಅರ್ಥ ಆಗ್ಲಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವರ್ಡ್ ಕಾಣಿಸ್ಲಿಲ್ಲ ಅಂದ್ರೆ, ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ, ವಾಟ್ ವಿಲ್ ಡೂ? ವಿಲ್ ಗೋ ಫಾರ್ ಡಿಕ್ಷನರಿ, ರೈಟ್? ಏನಕ್ಕೋಸ್ಕರ? ಅರ್ಥ ಮಾಡ್ಕೊಳಕ್ಕೆ. ಸೊ ದೇರ್ ಆಫ್ಟರ್ ಆಲ್ಗರಿಥಮ್ಸ್ ಅಂತ. ಸೊ ಇಟ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಸೀಕ್ವೆನ್ಸ್ ಆಫ್ ಸರ್ಟೈನ್ ಲಾಜಿಕಲ್ ಸ್ಟೆಪ್ಸ್. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಟು ಸಾಲ್ವ್ ದ ಗಿವನ್ ಪ್ರಾಬ್ಲಮ್. ಸೊ ಇಟ್ಸ್ ಅ ಕಂಪ್ಯೂಟೇಷನಲ್ ಆಪರೇಷನ್. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ? ಗಿವನ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ. ಓಕೆ, ಅದೇ ಥಿಂಗ್ಸ್ ನ ನಾವು ಡಯಾಗ್ರಾಮೆಟಿಕ್ ಆಗಿ ಏನಾದ್ರು ರೆಪ್ರೆಸೆಂಟ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಅ ಫ್ಲೋ ಚಾರ್ಟ್. ಲೆಟ್ ಅಸ್ ಟೇಕ್ ಅ ಜನರಲ್ ಎಕ್ಸಾಂಪಲ್. ಈಗ ಎಲ್ಲರೂ ಏರ್ಪೋರ್ಟ್ಸ್ಗೆ ಹೋಗ್ತೀರಾ, ಮತ್ತೆ ಮಾಲ್ಸ್ಗೆ ಹೋಗ್ತೀರಾ, ಹೌದಾ? ಹೋಗಿದ್ದೀರಾ? ಅಟ್ಲೀಸ್ಟ್ ಹೋಗಿರ್ತೀರಾ ಮಾಲ್ಸ್ಗಂತೂ. ವಿ ಹ್ಯಾವಿಂಗ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಲ್ಲಿ. ನಿಯರ್ ದ ಸ್ಟೈರ್ಸ್ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ರೆಸ್ಟ್ ರೂಮ್ಸ್ ಕಡೆಗೆ ಆಗ್ಬೋದು, ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಹೌದಾ? ಬಟ್ ಇನ್ಸ್ಟ್ರಕ್ಷನ್ಸ್ ಆದ್ಮೇಲೆ ಇನ್ನೂ ಒಂದು ಆಪ್ಷನ್ ಇದೆ. ಏನಿದೆ ಆಪ್ಷನ್? ಒಂದು ಫಿಗರ್ ಇರುತ್ತೆ, ಒಂದು ಗ್ರಾಫಿಕಲ್ ಪ್ರೆಸೆಂಟೇಶನ್ ಇರುತ್ತೆ. ಏನಕ್ಕೆ ಅಂದ್ರೆ ಓದೋದಕ್ಕೆ ಜಾಸ್ತಿ ಜನ ಕಡಿಮೆ ಫೋಕಸ್ ಮಾಡ್ತಾರೆ. ಒಂದು ಫಿಗರ್ ಇದೆ ಅಂದ್ರೆ ಏನ್ ಮಾಡ್ತಾರೆ, ಆ ಡಯಾಗ್ರಾಮೆಟಿಕ್ ಇನ್ಫಾರ್ಮೇಶನ್ ನೋಡ್ಬಿಟ್ಟು ಪ್ರೊಸೀಡ್ ಆಗ್ತಾರೆ. ಇವನ್ ಇನ್ ಟ್ರಾಫಿಕ್ ಸಿಗ್ನಲ್ಸ್ ಆಲ್ಸೋ ಗೋ ರೈಟ್ ಅಂತ ಓದೋದು ಕಡಿಮೆ, ಬಟ್ ಆ ಸಿಂಬಲ್ ಇರುತ್ತಲ್ಲ ರೈಟ್ ಸೈಡ್ ಹೋಗಕ್ಕೆ, ಅದನ್ನ ನೋಡೇ ನಾವೇನ್ ಮಾಡ್ಕೋತೀವಿ, ಇಂಟರ್ಪ್ರೆಟ್ ಮಾಡ್ಕೋತೀವಿ, ಹೌದಲ್ವಾ? ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ವೆರಿ ಸೆನ್ಸಿಟಿವ್ ಫಾರ್ ಸಿಂಬಲ್ಸ್ ಮೋರ್ ದೆನ್ ದ ಇನ್ಫಾರ್ಮೇಶನ್. ಸಿಂಬಲ್ಸ್ ಇದೆ ಅಂದಿದ ತಕ್ಷಣನೇ ನಾವು ಈಸಿಯಾಗಿ ಅರ್ಥ ಮಾಡ್ಕೋತೀವಿ ವರ್ಡ್ಸ್ಗಿನ. ಸೊ ಅದನ್ನ ಆಲ್ಗರಿಥಮ್ಸ್ ಅಂಡ್ ಫ್ಲೋ ಚಾರ್ಟ್ಸ್ ಅಂತ ಕರಿತೀವಿ. ಸೊ ರಿಗಾರ್ಡಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸರ್ಟೈನ್ ಪ್ರಾಬ್ಲಮ್ಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಅದರಲ್ಲೇ ಬಂದಿದ್ದಾವೆ, 1-2 ಕ್ವೆಶನ್ಸ್ ಬಂದಿದ್ದಾವೆ. ಏನಂತ ಜಸ್ಟ್ ಆಲ್ಗರಿಥಮ್ ಫ್ಲೋ ಚಾರ್ಟ್ ಕೊಟ್ಟು ಫ್ಲೋ ಚಾರ್ಟ್ ಅಲ್ಲಿ ಆನ್ಸರ್ ಕೇಳಿದ್ದಾನೆ, ಮತ್ತೆ ಕೆಲವೊಂದು ಆಲ್ಗರಿಥಮ್ ಕೊಟ್ಟು ಆಲ್ಗರಿಥಮ್ ಕೂಡ ಆನ್ಸರ್ ಕೇಳಿದ್ದಾನೆ. ಸೊ ಬೇಸಿಕಲಿ ದಿಸ್ ಚಾಪ್ಟರ್ ಕ್ಯಾರೀಸ್ 4 marks, ಬಟ್ ಇನ್ 2025 ಕ್ವೆಶನ್ ಪೇಪರ್ ವಿ ಗಾಟ್ 5 marks. ಅದಾದ್ಮೇಲೆ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ 99% ಜಾಸ್ತಿ ಕಾಲೇಜಸ್ ಅಲ್ಲಿ ಕಂಪ್ಲೀಟ್ ಆಗಿರಲ್ಲ ಈ ಟಾಪಿಕ್. ವಾಟರ್ ಫಾಲ್ ಮಾಡೆಲ್ ಕೇಳಿದ್ದೀರಾ? ಅಪಾರ್ಟ್ ಫ್ರಮ್ CS ಬೇರೆ ಬ್ರಾಂಚ್ ಅವರು, CS ಅವರು ಎಷ್ಟು ಜನ ಇದ್ದೀರಾ ಇಲ್ಲಿ? ಹೌ ಮೆನಿ ಪೀಪಲ್ ಆರ್ ಇನ್ CS ಫ್ರಮ್ CS? ಅಟ್ಲೀಸ್ಟ್ ಟೆಕ್ಸ್ಟ್ ಮಾಡಿ ಎಸ್ ಅಂತ. ಸೊ ಔಟ್ ಆಫ್ 53 ವಿ ಗಾಟ್ 7, 8, 9, 10, 11, 12, 13, 14, 15, 16, 20, 21. ಏನ್ ಮೋಸ್ಟ್ ಆಫ್ ದ ಪೀಪಲ್ CS ಏನಪ್ಪ? ಓಕೆ, ಸೊ ರಿಮೈನಿಂಗ್ ಬ್ರಾಂಚಸ್ ಏನಿದ್ರೆ ನೋ ವರೀಸ್. ಇದ್ರಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡಾಲಜೀಸ್ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆ. ಏನಕ್ಕೆ ಅಂದ್ರೆ, ಸೊ ದಟ್ ಈಸ್ ಅ ಪ್ರೊಸೀಜರ್ ವಾಟ್ ವಿ ಗೋಯಿಂಗ್ ಟು ಯೂಸ್. ಈಗ ಎಕ್ಸಾಮಿನೇಷನ್ ಹೆಂಗಿದೆ, ಎಕ್ಸಾಮಿನೇಷನ್ಗೆ ನಾವು ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಬರೀತಾ ಇರೋದು, ಹೌದಾ? ಅಪ್ ಟು SSLC ವಿ ಯೂಸ್ ಟು ರೈಟ್ ದ ಆನ್ಯುವಲ್ ಎಕ್ಸಾಮಿನೇಷನ್ಸ್, ಹೌದಲ್ವಾ? ಈಗ ಏನ್ ಮಾಡ್ತಿದೀವಿ, ಸೆಮಿಸ್ಟರ್ ವೈಸ್ ಬರೀತಿದೀವಿ. ಯಾಕೆಂದ್ರೆ ದಿಸ್ ಇಸ್ ಅ ಮೆಥಡಾಲಜಿ ವಿಚ್ ಇಸ್ ವೆರಿ ಗುಡ್ ಫಾರ್ ದ ಡಿಪ್ಲೊಮೊ. ಸೊ ಅದೇ ರೀತಿ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸರ್ಟನ್ ಟೈಪ್ಸ್ ಆಫ್ ಮೆಥಡಾಲಜೀಸ್ ಯೂಸ್ ಮಾಡ್ತೇವೆ. ಸೊ ಸಮ್ ವಾಟ್ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ವಾಟರ್ ಫಾಲ್, ಅಜೈಲ್, ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಸೊ ಸ್ಕ್ರಮ್, ಇವೆಲ್ಲ ಏನಾಗುತ್ತೆ. ಸೊ ಸಮ್ ಸಾರ್ಟ್ ಆಫ್ ಪ್ರೊಸೀಜರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದೋಸ್ ಥಿಂಗ್ಸ್ ಟು ಡೆವಲಪ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ, 2-3 ಟೈಪ್ಸ್ ಅಪ್ಲಿಕೇಶನ್ಸ್ ಕೇಳಿರ್ತೀರಾ. ಸಿಸ್ಟಮ್ ಅಪ್ಲಿಕೇಶನ್ಸ್ ಅಂತ, ಅಪ್ಲಿಕೇಶನ್ ಸಾಫ್ಟ್ವೇರು, ಸಿಸ್ಟಮ್ ಸಾಫ್ಟ್ವೇರು. ಅದೇ ರೀತಿ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಇರುತ್ತೆ, ಮೊಬೈಲ್ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಇದರಲ್ಲಿ ಏನಾಗುತ್ತೆ, ವಿ ಆಲ್ರೆಡಿ ಕೇಮ್ ಅಕ್ರಾಸ್ ಸಮ್ ಪ್ಲಾಟ್ಫಾರ್ಮ್ಸ್, ರೈಟ್? ಯಾವುದು? MIT ಆಪ್ ಇನ್ವೆಂಟರ್ ಯೂಸ್ ಮಾಡಿದ್ದೀರಾ? MIT ಸ್ಕ್ರಾಚ್ ಯೂಸ್ ಮಾಡಿರ್ತೀರಾ? ಹೆಸರು
Yes, sir. Sure. MIT ಆಪ್ ಇನ್ವೆಂಟರ್ ಯೂಸ್ ಮಾಡಿದಿರಾ, MIT ಸ್ಕ್ರಾಚ್ ಯೂಸ್ ಮಾಡಿದಿರಾ? ಸೊ ದಟ್ ವಿಲ್ ಬಿ ವೆರಿ ಗುಡ್. ಅಷ್ಟು ನೆನಪಿದ್ರೆ ಸಾಕು. ನಮ್ಗೆ ಅದರಲ್ಲಿ ಕೆಲವೊಂದು ಇನ್ ಡೀಟೇಲ್ ಟಾಪಿಕ್ಸ್ ನ ಇದರಲ್ಲಿ ಡಿಸ್ಕಸ್ ಮಾಡ್ತೇವೆ. ದಟ್ ಈಸ್ ಫ್ರಮ್ ದ ಫಸ್ಟ್ ಯೂನಿಟ್. ಎನಿ ಕ್ವೆಶನ್ಸ್? ನೋ ಕ್ವೆಶನ್ಸ್? Yes, sir. No questions, sir. Okay. And second thing, from the unit 2, it's basic web technologies. You'll can't the 2.1 ಇಂದ 2.15 ವರೆಗೂ ನಮ್ಗೆ at least we have heard of this one. ಹೌದಾ? ಬ್ರೌಸರ್ ಯೂಸ್ ಮಾಡ್ತಿದೀವಿ, ವೆಬ್ ಸರ್ವರ್ಸ್ Sure. ಕೇಳಿದೀವಿ, ಕ್ಲೈಂಟ್ ಸರ್ವರ್ ಮಾಡಲ್ ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಕ್ಲೈಂಟ್ ಅಂದ್ರೆ ಯೂಸರ್ ಡಿವೈಸ್, ಸರ್ವರ್ ಅಂದ್ರೆ ವೆಬ್ ಸರ್ವರ್. ಮತ್ತೆ URLs ನೀವು ಆಲ್ರೆಡಿ ಕಾಪಿ ಪೇಸ್ಟ್ ಮಾಡ್ತಿರ್ತೀರಲ್ವಾ ವೆಬ್ಸೈಟ್ಸ್ಗೆ ಹೋಗಿ. ಅದಾದ್ಮೇಲೆ SEO ಅಂತ ಕೇಳಿರ್ತೀರಾ, ಸರ್ಚ್ ಇಂಜಿನ್ ಅಂತ, ಅದರ ರಿಲೇಟೆಡ್ ಟೆಕ್ನಿಕ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಜಸ್ಟ್ ಟು ಆಕ್ಸೆಸ್ ಅ ವೆಬ್ಸೈಟ್ ಆರ್ ವೆಬ್ ಅಪ್ಲಿಕೇಶನ್ಸ್, ವಾಟ್ ಆರ್ ದ ಬೇಸಿಕ್ ಟೆಕ್ನಾಲಜೀಸ್ ವಿ ಕ್ಯಾನ್ ಯೂಸ್, ಅದರ ರಿಲೇಟೆಡ್ ಥಿಂಗ್ಸ್ ನ ಅರ್ಥ ಮಾಡ್ಕೋತೀವಿ ಇನ್ ಡೀಟೇಲ್ ಆಗಿ. ಅದಾದ್ಮೇಲೆ HTML. ಸೊ HTML ಅಲ್ಲಿ ಏನ್ ಮಾಡೋಣ ಅಂದ್ರೆ ಇಲ್ಲಿ, ಸೊ ವಿ ಆಲ್ರೆಡಿ ನೋ ಸಮಥಿಂಗ್ ಅಬೌಟ್ ದ HTML ಬಿಕಾಸ್ ಅಟ್ ಲೀಸ್ಟ್ ಪೋಯಮ್ ಆದ್ರೂ ನೀವು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರ್ತೀರ ಎಕ್ಸಾಮ್ ಅಲ್ಲಿ, ಹೌದಾ? Yes, sir. ಸೊ ಸಮ್ವಾಟ್ ನಿಮ್ಗೊಂದು ಐಡಿಯಾ ಇರುತ್ತೆ. ಇಟ್ಸ್ ಏನಂತ ಕರಿಬಹುದು, ಓವರ್ ವ್ಯೂ ಪಾಯಿಂಟ್ ಮೈಂಡ್ ಸೆಟ್ ಇರುತ್ತೆ ನಿಮ್ಗೆ ಅದರಲ್ಲಿ. ಅದೇ ತರ ಅದರಲ್ಲಿ ಇನ್ ಡೀಟೇಲ್ ಹೋಗ್ತೀವಿ. ಲಿಂಕ್ಸ್, ಫಾರ್ಮ್ಸ್ ಕ್ರಿಯೇಟ್ ಮಾಡಿರಲ್ಲ ನೀವು, ಲೇಔಟ್ಸ್ ಯೂಸ್ ಮಾಡಿರಲ್ಲ, ಐ ಫ್ರೇಮ್ಸ್ ಯೂಸ್ ಮಾಡಿರಲ್ಲ, ಕೆಲವೊಂದು ಥಿಂಗ್ಸ್ ಯೂಸ್ ಮಾಡಿರಲ್ಲ. ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರೆಸ್ ಅಪ್ ಮಾಡಿ ಓದೋಣ. ಅದಾದ್ಮೇಲೆ CSS. ಸೊ CSS ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಬಂದಾಗ CSS JS ಏನಕ್ಕೆ ಅಂದ್ರೆ ಇದನ್ನ ತುಂಬಾ ಕಡಿಮೆ ಜನ ಫೋಕಸ್ ಮಾಡಿರ್ತಾರೆ. ಪೋಯಮ್ ಅಂತ ಕನ್ಸಿಡರ್ ಮಾಡಿದ ತಕ್ಷಣನೇ, ಸೊ ಇಫ್ ಯು ಗೋಯಿಂಗ್ ಟು ಅಪ್ಲೈ ಎನಿ ಸ್ಟೈಲ್ ಫಾರ್ ದ ವೆಬ್ ಪೇಜ್, HTML ಲಿಮಿಟೆಡ್ ವರ್ಷನ್ಸ್ ಅಲ್ಲೇ ಯೂಸ್ ಮಾಡ್ಕೊಂಡಿರ್ತೇವೆ. ಬಟ್ CSS ನ ಯೂಸ್ ಮಾಡಿದ್ರೆ ಏನೇನು ಅಕ್ಸೆಪ್ಟಬಿಲಿಟೀಸ್ ಆಗುತ್ತೆ, ಅಡ್ವಾಂಟೇಜಸ್ ಏನೇನು ಯೂಸ್ ಆಗುತ್ತೆ, ಅದನ್ನ ಇನ್ ಡೀಟೇಲ್ ಆಗಿ ನೋಡ್ತೇವೆ ಇದರಲ್ಲಿ. ಅಟ್ ಲಾಸ್ಟ್ ವಿ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಡ್ಯಾಶ್ ಬೋರ್ಡ್ಸ್. ಅಂಡ್ ವೆರಿ ಇಂಪಾರ್ಟೆಂಟ್ ಒನ್, ಸೊ ಕೀಪ್ ಸಮಥಿಂಗ್ ಇನ್ ಯೋರ್ ಮೈಂಡ್. ಏನು ಅಂದ್ರೆ, ವಾಟ್ ಎವರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಟೀಚ್ ಇನ್ ದ ಕ್ಲಾಸ್ ಆರ್ ಎನಿ ಕ್ಲಾಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್, ಸೊ ವಿ ಆರ್ ಜಸ್ಟ್ ಎ ಸಪ್ಲಿಮೆಂಟ್. ಓಕೆ? ಯಾಕೆಂದ್ರೆ ದೇರ್ ಆರ್ ಸಮ್ ಕ್ವೆಶನ್ಸ್, 20-25% ಆಫ್ ಕ್ವೆಶನ್ಸ್ ವಿ ಕಾಂಟ್ ಏಬಲ್ ಟು ಎಕ್ಸ್ಪೆಕ್ಟ್. ಬಂದೇ ಬರುತ್ತೆ ಹೊಸದು, ಹೌದಲ್ವಾ? Yes, sir. Yes, sir. ಆ 25%ಗೆ ಎಫರ್ಟ್ಸ್ ಯಾವ ಕಡೆಯಿಂದ ಇರಬೇಕು ಅಂದ್ರೆ 80-90% ಆಫ್ ಎಫರ್ಟ್ಸ್ ನಿಮ್ ಕಡೆಯಿಂದಾನೇ ಇರ್ಬೇಕು. ಅದನ್ನ ನೀವು ಯಾವ್ದೋ ಒಂದು ಕ್ವೆಶನ್ ಓದ್ತೀರಾ, ನಿಮ್ಗೆ ಅರ್ಥ ಆಗಿರಲ್ಲ, ಯು ಕ್ಯಾನ್ ಆಸ್ಕ್ ಅಸ್. ಅವಾಗ ಹೆಂಗ್ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ಅ ವೇ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಕ್ವೆಶನ್ ಅಂತ. ಯಾಕಂದ್ರೆ ಇಫ್ ಎನಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಸಾಲ್ವ್ ಬೈ ಅ ಪರ್ಟಿಕ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನರ್ ಅಂದ್ರೆ ಕ್ವೆಶನ್ ನಾನೇ ಪ್ರಿಪೇರ್ ಮಾಡ್ಕೊಡ್ಬೇಕು. ದಟ್ ವಿಲ್ ಬಿ ಒನ್ ಆಫ್ ದ ಏನಂತ ಕರಿತೀವಿ ಸ್ಟಿಲ್ ಏನು, ಸೊ ಮಿತ್ ಅಷ್ಟೇ ಅದು, ನಾನೇ ಮಾಡ್ತೀವಿ ಅವರೇ ಮಾಡ್ತಾರೆ ಅಂತ. ಯಾಕಂದ್ರೆ ದೇರ್ ಇಸ್ ನೋ ಕ್ವೆಶನ್ ಪೇಪರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಡಿಸ್ಕಸ್ಡ್ ಇನ್ ದ ಕಾಂಪಿಟೇಟಿವ್ ಕ್ಲಾಸಸ್, ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸಸ್. 30% ಅಂತೂ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಯಾಕಂದ್ರೆ ಬಿಕಾಸ್ ಯು ಜಾಯಿನ್ಡ್ ಟು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸಸ್ ಅಟ್ಲೀಸ್ಟ್ 1 year ಮುಂಚೆನೆ, ನಿಯರ್ ಬೈ ಒಂದು 10 months 11 months ಮುಂಚೆನೆ ನೀವು ಜಾಯ್ನ್ ಆಗಿದ್ದೀರಾ. ದಟ್ ಮೀನ್ಸ್ ಯು ಆರ್ ಅಹೆಡ್ ಆಫ್ ಆಲ್ಮೋಸ್ಟ್ 95% ಪೀಪಲ್. ಈಗ 95% ಗಿನ ಮುಂದೆ ಇದ್ದೀರಾ ಅಂದ್ರೆ ಎಫರ್ಟ್ಸ್ ಕೂಡ ನಮ್ಗೆ ಅದೇ ಲೆವೆಲ್ಗೆ ಇರಬೇಕು. ಸೊ ನೆಕ್ಸ್ಟ್, as I said, it's about the PMS. ಇದರಲ್ಲಿರೋ ಲಿಂಕ್ PMS ಗೂ ಆಗುತ್ತೆ, PMS ಅಲ್ಲಿರುವಂತ ಟಾಪಿಕ್ಸ್ ಇಲ್ಲಿಗೂ ಲಿಂಕ್ ಆಗುತ್ತೆ. ಅದರಲ್ಲಿ ಒಂದು ಟಾಪಿಕ್ ಇದೆ PMS ಅಲ್ಲಿ, ಲಾಸ್ಟ್ ಅಲ್ಲಿ ಡಿಜಿಟಲ್ ಟ್ರೆಂಡ್ಸ್ ಅಂತ. Yes, ನೀವು sir. ಬರೀ ಎಕ್ಸಾಮ್ ಅಲ್ಲಿ ಅಂತೂ ಬಂದಿರುತ್ತೆ ಅಲ್ವಾ? Yes, sir. ಸೊ ಡಿಜಿಟಲ್ ಟ್ರೆಂಡ್ಸ್ ರಿಲೇಟೆಡ್ ಥಿಂಗ್ಸ್ ನ ನಾವಿಲ್ಲಿ ಇನ್ ಡೀಟೈಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಟ್ ನಾಟ್ ಇನ್ ಅ ನೇಮ್ ವೈಸ್, ಬಟ್ ಇನ್ ಡೀಟೈಲ್ ಆಗಿ ಯಾವ ತರ ಎಕ್ಸಾಕ್ಟ್ ಆಗಿ ಯೂಸ್ ಮಾಡ್ತೀವಿ ರಿಯಲ್ ಟೈಮ್ ಅಲ್ಲಿ ಅಂತ. ಎನಿ ಕ್ವೆಶನ್ಸ್? ಇನ್ 4th and 5th ಯೂನಿಟ್ ಐ ಆಲ್ರೆಡಿ ಎಕ್ಸ್ಪ್ಲೈನ್, ಆಗ್ಲೇನೆ ಹೇಳಿದ್ನಲ್ಲ. ಕೇಳ್ರಪ್ಪ, ಏನಿಲ್ವಾ? ಅಟ್ಲೀಸ್ಟ್ ಇಫ್ ಯು ಆರ್ ನಾಟ್ ಹ್ಯಾಪಿ ಟು ಆಸ್ಕ್ ಅ ಕ್ವೆಶನ್, ಟೈಪ್ ಆದ್ರೂ ಮಾಡಿ. ಐ ಕ್ಯಾನ್ ಆನ್ಸರ್ ದಟ್ ಒನ್ ವಿತೌಟ್ ಟೇಕಿಂಗ್ ಯುವರ್ ನೇಮ್.
ಅಟ್ಲೀಸ್ಟ್ ನೋ ಕ್ವಶನ್ ನೋ 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 ಅಂತಾದ್ರು ಕೇಳಿ. Is the IT skills is tougher than PMS? If you feel like that, then definitely. ಇಲ್ಲ ಅಂದ್ರೆ ಇಲ್ಲ, ಈಸಿ ಆಗಿರುತ್ತೆ. ಬಟ್ ನಿನಗೆ ಅದು ಫೋಕಸ್ಡ್ ಆಗಿ ಈ ಕಡೆ ಇರ್ಬೇಕು ಅಷ್ಟೇ. ಬಟ್ ಥಿಯರಿಟಿಕಲ್ಗಿನ ಸಮ್ ಸಾರ್ಟ್ ಆಫ್ 50 to 60% ಪ್ರಾಕ್ಟಿಕಲ್ ಗಡ್ಡೆ ಬಗ್ಗೆ ಪ್ರಾಕ್ಟೀಸ್ ಇದು ಫೋಕಸ್ ಮಾಡ್ತೀವಿ IT ಸ್ಕಿಲ್ಸ್ ಅಲ್ಲಿ. PMS ಅಲ್ಲಿ ಏನ್ ಟೂಲ್ಸ್ ಯೂಸ್ ಮಾಡಲ್ಲ, ಮಾಡ್ತಾರೆ ಯಾವ್ದಾದ್ರು ನೋ ಸರ್. ಅಲ್ವಾ? ಸೊ ಅದನ್ನ ಥಿಯರಿಟಿಕಲ್ ಆಗಿದೆ. ಇದರಲ್ಲಿ ಮೋಸ್ಟ್ ಆಫನ್ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ನೋ ಕ್ವಶನ್ಸ್. ನೋ ಸರ್, ಸರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಲೈಕ್ ಅವರ್ ದ ಸಿಲೆಬಸ್ ಆರ್ ವಾಟ್? ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದ್ರೆ ಕೆಲವೊಂದು ಕ್ವಶನ್ಸ್ ನ ನಾನು ಡಿಫೈನ್ ಮಾಡಕ್ ಆಗಿರಲ್ಲ ಕ್ಲಾಸ್ ಅಲ್ಲಿ, ಬಟ್ ಇಟ್ ಬಿಲಾಂಗ್ಸ್ ಟು ದ ಸೆಕ್ಷನ್ಸ್ ವಿಚ್ ಆರ್ ಗಿವನ್ ಇನ್ ಅ ಸಿಲೆಬಸ್. ಅದನ್ನ ಇಂಟರ್ಪ್ರೇಟ್ ಮಾಡ್ಕೊಳ್ಳುವಾಗ ಇಟ್ ವಿಲ್ ಬಿ ಡಿಫ್ರೆಂಟ್. ಯಾವುದೋ ಒಂದು ಕ್ವಶನ್ ನಾನು ಹೇಳ್ಕೊಟ್ಟಿರಲ್ಲ, ಬಟ್ ಆ ಟಾಪಿಕ್ ಮಾಡಿರ್ತೇನೆ, ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಕರಿತೀವಿ. ನಿಮ್ಗೆ ಇವಾಗ ಏನಾಗಿದೆ, ತುಂಬಾ ಈಸಿ ಅನ್ಸ್ಬಿಟ್ಟಿದೆ C20. ಐ ಆಮ್ ಆಲ್ಸೋ ಡಿಪ್ಲೊಮೊ ಸ್ಟೂಡೆಂಟ್. ನಾನು ಮನೋಹರ್ ಸರ್ ನೆನೆ PMS ಮಾಡಿದ್ರಲ್ಲ, ನಾವೆಲ್ಲ ಡಿಪ್ಲೊಮೊ ಸ್ಟೂಡೆಂಟ್ಸ್. ನಮಗೆ ಏನಾಯ್ತು, ನಮ್ ಕ್ವಶನ್ ಪೇಪರ್ ಸೀರೀಸ್ ಡಿಫ್ರೆಂಟ್ ಇತ್ತು. ನಮಗೆ 5 ಕ್ವಶನ್ಸ್ ಕೊಡ್ತಾ ಇದ್ರು ಡ್ಯಾಶಸ್ ಆಗಿ. ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಟೋಟಲ್ ಬಂದಿರೋ ಕ್ವಶನ್ ಪೇಪರ್ಸ್ ಅಲ್ಲೆಲ್ಲ ಯಾವುದೇ ಡ್ಯಾಶಸ್ ಕೂಡ ರಿಪೀಟ್ ಆಗಿಲ್ಲ. ಅದು ಎವ್ರಿ ಸಬ್ಜೆಕ್ಟ್ ಅಲ್ಲಿ ಇರ್ತಿತ್ತು. ಅದು ಯಾವಾಗ ಬರ್ತಿತ್ತು ಅಂದ್ರೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಓದಿದ್ರೆ ಮಾತ್ರನೇ ನೀವು ಯು ಕ್ಯಾನ್ ಅಟೆಂಡ್ ದಟ್ ಕ್ವೆಶನ್. ಅದನ್ನ ಇಂಪಾರ್ಟೆಂಟ್ ಅಂತ ಯಾರು ಕೊಡಕ್ಕಾಗಲ್ಲ ಅಲ್ವಾ? ಹೌದಾ ಅಲ್ವಾ? ಡ್ಯಾಶಸ್ ಕೊಟ್ರೆ ಹೆಂಗ್ ಬರೀತೀರಾ ಟೆಕ್ಸ್ಟ್ ಬುಕ್ ಅಲ್ಲಿ? ಟೋಟಲ್ ಟಾಪಿಕ್ ಸಬ್ಜೆಕ್ಟ್ಸ್ಗೆಲ್ಲ ಸರಿ, ಒಂದ್ ಸಬ್ಜೆಕ್ಟ್ಗೆಲ್ಲ ಸರಿ 5 ಡ್ಯಾಶಸ್ ಬಂದ್ರೆ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ ಹೇಳಕ್ಕಾಗತ್ತೆ? ಅದು ಯಾವ ಲೈನ್ ಇಂದ ಬರುತ್ತೆ ಅಂತ ಹೇಳಕ್ಕಾಗತ್ತೆ? ಅದಕ್ಕೂ ಸಮ್ ಸಾರ್ಟ್ ಆಫ್ ಕಾಂಪಿಟೇಟಿವ್ನೆಸ್. ಈಗ C20 ಅಲ್ಲಿ ಏನಾಗಿದೆ, ಯು ಆರ್ ನಾಟ್ ಹ್ಯಾವಿಂಗ್ ದಟ್ ಕಾಂಪಿಟೇಷನ್ ಇನ್ ದ ಎಕ್ಸಾಮ್ ರೈಟಿಂಗ್, ಬಟ್ DCT ಅಲ್ಲಿ ಯು ಹ್ಯಾವಿಂಗ್ ದಟ್ ಕಾಂಪಿಟೇಷನ್ ದಿಸ್ ಟೈಮ್. ನೋ ಕ್ವಶನ್ಸ್. Sir, any possibility to repeat question from past question papers? 1% chance. ಕೆಲವೊಂದು ಬೇಸಿಕ್ ಕ್ವೆಶನ್ಸ್ ಇರುತ್ತಪ್ಪ. ವಾಟ್ ಇಸ್ ಆಲ್ಗರಿಥಮ್, ಆತರ. ವಾಟ್ ಇಸ್ ಫ್ಲೋ ಚಾರ್ಟ್, ಆತರ ಏನಾದ್ರು ಕ್ವೆಶನ್ಸ್ ಇದ್ರೆ ಪಕ್ಕ ರಿಪೀಟ್ ಆಗುತ್ತೆ. ಅದು ನೀನ್ ಯಾವ ತರ ಕೇಳಕ್ಕಾಗಲ್ವಲ್ಲ ಕ್ವಶನ್. ಸರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಇರೋ ಕ್ವಶನ್ಸ್ ಇದರಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಎಷ್ಟು ಇರುತ್ತೆ ಸರ್, ಔಟ್ ಆಫ್ 20 ಮಾರ್ಕ್ಸ್? ಹೇಳಿದ್ನಲ್ಲ 1 or 2% ಮ್ಯಾಕ್ಸ್. ಡಿಬಗಿಂಗ್ ಟೈಪ್. ಒಂದ್ ಸೆಕೆಂಡ್ ಒಬ್ರು ಹೇಳಿದ್ಮೇಲೆ ಇನ್ನೊಬ್ರು ಏನಪ್ಪಾ? ಡಿಬಗಿಂಗ್ ಪ್ರೋಗ್ರಾಮಿಂಗ್ ಟೈಪ್ ಏನೋ ಕೊಡ್ತಾರೆ ಸರ್. ಅಲ್ಲಮ್ಮ, ಒಂದ್ ನಿಮಿಷ ಅವ್ನ್ ಕೇಳ್ತಿದನಲ್ಲ, ನಿನ್ ಕ್ವಶನ್ ಆಮೇಲೆ ಆನ್ಸರ್ ಕೊಡ್ತಿದ್ದೀನಿ. ಒಂದ್ ನಿಮಿಷ. ಇವ್ರು ಹೇಳಿದ್ರಲ್ಲ ಏನೋ ಪ್ರೀವಿಯಸ್ ಕ್ವಶನ್ ಪೇಪರ್ದು 1 or 2% ಅಷ್ಟೇ ಕಾಣೋ ಚಾನ್ಸ್. ಅದು ಯಾಕೆ ಅಂತ ಹೇಳ್ತೀನಿ ನೋಡು. ಇನ್ನೊಂದು ಸಿಲೆಬಸ್ ಕಾಮನ್ ತುಂಬಾ ಕನ್ಸೈಸ್ಡ್ ಆಗಿರೋದಕ್ಕೋಸ್ಕರ ದೇರ್ ಆರ್ 1 or 2% ಚಾನ್ಸ್. ಓಕೆ ಸರ್. ಒಂದ್ ವೇಳೆ ವ್ಯಾಸ್ಟ್ ಇದ್ದಿದ್ರೆ ಚಾನ್ಸೇ ಇರ್ತಾ ಇರ್ಲಿಲ್ಲ. ಈಗ ನೋಡು, ಜನರಲ್ ಆಗಿ ಯೂನಿಟ್ ನಂಬರ್ 1 ತಗೋ, ಅವ್ರು ಏನ್ ಕೇಳಿದ್ರು ಕ್ವಶನ್ ಇದೇ ಇದ್ರಲ್ಲೇ ಕೇಳ್ಬೇಕು. ಹೌದಾ? ಹೌದು ಸರ್. ಬೇರೆ ಆಪ್ಷನ್ ಇಲ್ಲ. ಅದೇ ನೀವೇನಾದ್ರೂ KCET ಹೋಗಿ, KCET ಅದೇ PO ಗೆ, ದಟ್ ಈಸ್ ಕಂಪ್ಲೀಟ್ಲಿ ವ್ಯಾಸ್ಟ್. ಅದನ್ನ ನೀನ್ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ. ಬಟ್ ಇದ್ರಲ್ಲಿ ಈಸಿ ಇದೆ. ಸರ್, ಇವಾಗ DCT ಅಲ್ಲಿ ನಮ್ಗೆ 3 years ಅಷ್ಟೇ ಅಲ್ಲ ಸರ್ ಆಗಿದೆ ಎಕ್ಸಾಮ್ಸ್? C20 ನೋಡ್ಕೊಂಡ್ರೆ ಹೌದೌದು, ದಿಸ್ ಇಸ್ ದ 4th year. ಇವಾಗ ನೋಡಿ, ನಾನು ಹಾಕಿದ್ದೀನಲ್ಲ ಇಲ್ಲಿ ರೋಡ್ ಮ್ಯಾಪ್. ದಿಸ್ ಇಸ್ ಆನ್ ದ ಬೇಸಿಸ್ ಆಫ್ ಫಸ್ಟ್ 2 ಕ್ವೆಶನ್ ಪೇಪರ್ಸ್. ಥರ್ಡ್ ಕ್ವೆಶನ್ ಪೇಪರ್ ಅಲ್ಲಿ ಏನಾಗಿದೆ, 5 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾನೆ. ಯಾವ್ದ್ರಲ್ಲಿ? ಫಸ್ಟ್ ಯೂನಿಟ್ ಅದನ್ನ. ಅದನ್ನ ನಾನು ಆತರ ಕನ್ಸಿಡರ್ ಮಾಡಕ್ಕಾಗಲ್ಲ. ಬಟ್ ವೈಲ್ ಎಕ್ಸ್ಪ್ಲೈನಿಂಗ್ ದಟ್ ಒನ್ ಆಫ್ಟರ್ ದ ಫಸ್ಟ್ ಯೂನಿಟ್, ಐ ಕ್ಯಾನ್ ಟೇಕ್ ವಿಚ್ ಆರ್ ದ ಕ್ವೆಶನ್ಸ್ ವಿಚ್ ಆರ್ ಕೇಮ್ ಇನ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಇಯರ್ ವೈಸ್. ಅಂಡ್ ಡಿಬಗಿಂಗ್ ಕ್ವೆಶನ್ಸ್ ಹೇಳಿದಲ್ಲಪ್ಪ. ಸೊ ಡಿಬಗಿಂಗ್ ಅಂದ್ರೆ ಇಟ್ಸ್ ಲೈಕ್ ಅನಾಲಿಸಿಸ್ ಕ್ವೆಶನ್. ಚಾನ್ಸಸ್ ಇದೆ, ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. ಔಟ್ ಆಫ್ 20 ಕ್ವೆಶನ್ಸ್ 4 ಕ್ವೆಶನ್ಸ್ ಬಂದಿದೆ ತರ.
ಅಂದ್ರೆ somewhat 20%. ಸರ್ ಅಪ್ಲಿಕೇಶನ್ ವೈಸ್ ಕ್ವಶನ್ಸ್ ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು ಸರ್? ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅಂದ್ರೆ ಅದೇ ಹೀಗೆ ಹೇಳ್ತಿಲ್ವಾ, ಇಂಟರ್ಮೀಡಿಯೇಟ್ ಲೆವೆಲ್ಲು, ಬಿಗಿನರ್ಸ್ ಲೆವೆಲ್ಲು, ಅಡ್ವಾನ್ಸ್ಡ್ ಲೆವೆಲ್ ಅಂತ ನಾನೇನ್ ಹೇಳಿದೆ, ಆ ರೀತಿ ಹೋಗೋದ್ರಲ್ಲಿ ವಿ ಕ್ಯಾನ್ ಪ್ರಿಪೇರ್, ನಾವು ಪ್ರಿಪೇರ್ ಆಗ್ಬೋದು. ದ ಪ್ರಾಕ್ಟೀಸ್ ಟೈಮ್ ಮ್ಯಾನೇಜ್ಮೆಂಟ್, ಬೇರೆ ಆಪ್ಷನ್ ಇಲ್ಲ. ಅಂಡ್ ಗ್ಯಾರಂಟಿನೂ ಹೇಳಕ್ಕಾಗಲ್ವಲ್ಲ, ಯಾವ್ದಾದ್ರು ಒಂದು ತಲೆಗೆ ಹಾಕುವಂತ ಕ್ವಶನ್ ಬರ್ಬೋದಲ್ವಾ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಸೊ ಬೇರೆ ಯಾವ್ಯಾವ ಕ್ವಶನ್ಸ್ ಇರುತ್ತೆ, ಈಗ ಹೇಳ್ತಿಲ್ವಾ, ಸೆಕೆಂಡ್ ಯೂನಿಟ್ ನಾನು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ ಬಿಕಾಸ್ ಆಫ್ ಇಟ್ಸ್ ವ್ಯಾಸ್ಟ್ನೆಸ್. ಅದೇ ತರನೇ ನೀವೇನ್ ಮಾಡ್ಬೇಕು ಅಂತ ಕ್ವಶನ್ ಮಾರ್ಕ್ ಮಾಡ್ಕೊಂಡು ಲಾಸ್ಟ್ ವರ್ಗುನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಬೇರೆ ಕ್ವಶನ್ಸ್ ಎಲ್ಲ ಬರ್ಬಿಟ್ಟು ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು. ಆಮೇಲೆ ಇಸ್ ದ ಔಟ್ಪುಟ್ ಆಫ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಕಾಂಪ್ಲೆಕ್ಸ್ ಅಂತೂ ಕೇಳಿಲ್ಲ, ಬಟ್ ಕಾಂಪ್ಲೆಕ್ಸ್ ಇನ್ ನೇಚರ್ ಇದೆ. ಯಾಕಂದ್ರೆ ಈಗ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಅನ್ಕೋ, ಪ್ಯಾರಾಗ್ರಾಫ್ ಕೊಟ್ಟಾಗ ಏನಾಗುತ್ತೆ, ಇಟ್ ವಿಲ್ ಬಿ ಟೈಮ್ ಟೇಕನ್, ಟೈಮ್ ಕನ್ಸ್ಯೂಮಿಂಗ್ ಥಿಂಗ್ ತಾನೆ ಪ್ಯಾರಾಗ್ರಾಫ್ ಕೊಟ್ರೆ. ಯು ಪಾಸ್ಡ್ ಇನ್ 2024, 2026 ಡಿಫ್ರೆನ್ಸ್ ಏನಿಲ್ಲಲ್ಲೋ, ಬಿಕಾಸ್ ಯು ಹ್ಯಾವ್ ಇನ್ C20 ಅಲ್ವಾ. ಬೇರೆ ಆಪ್ಷನ್ ಯಾಕೆ ಇವಾಗ C19 C15 ಅವ್ರು ಕೂಡ ಇದೇ ಕ್ವಶನ್ ಪೇಪರೇ ಬರೀಬೇಕು, ಅವ್ರಿಗೆ ಕಷ್ಟ ಆಗುತ್ತೆ. ಬಟ್ ನಿನ್ಗೆ ಈಸಿನೇ. ವಿಲ್ ಯು ಮೇಕ್ ಈಸಿ ಟು ನಾನ್ IT ಬ್ರಾಂಚ್? ಸಿ, ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ 0. ದಟ್ ಮೀನ್ಸ್ ಐ ಆಮ್ ನಾಟ್ ಕನ್ಸಿಡರಿಂಗ್ ಯು ಹ್ಯಾವ್ ಟು ನೋ ಸಮಥಿಂಗ್ ಅಂತ. ಎಲ್ರಿಗೂ ಒಂದೇ ತರನೇ. ಈಗ ನೀನು ಯಾವ ಲೆವೆಲ್ ಕಾಂಪೀಟ್ ಮಾಡ್ತೀಯ ಅನ್ನೋದು ನಿನ್ ಜವಾಬ್ದಾರಿ. ಅಂಡ್ ಒನ್ ಮೋರ್ ಥಿಂಗ್, ಇವಾಗ 5 ಸಬ್ಜೆಕ್ಟ್ಸ್ ಇದೆಯಲ್ವಾ, ಎಲ್ಲಾನು ನೀವು ಫಸ್ಟ್ ಇಯರ್ ಅಲ್ಲಿ ಓದಿರಬೇಕು ತಾನೆ. ಹೊಸ ಸಬ್ಜೆಕ್ಟ್ಸ್ ಯಾವ್ದಾದ್ರು ಇದೆಯಾ? ಇಲ್ಲ ಸರ್. ಅಲ್ವಾ, ಅಂದ್ರೆ ಸಮ್ ವಾಟ್ ಯು ಆರ್ ಫೆಮಿಲಿಯರ್ ವಿತ್ ದಟ್ ಸಬ್ಜೆಕ್ಟ್. ಈಗ ನಿಮ್ ಯಾವ್ದೋ ಒಂದು ಕಾಲೇಜ್ ಇದೆ ತಗೊಳ್ಳೋಣ, XS ಕಾಲೇಜ್. IT ಸ್ಕಿಲ್ಸ್ ಎಲ್ಲಾರು ಒಂದೇ ಬ್ರಾಂಚ್ ಇಂದಾನೆ ಮಾಡಿರ್ತಾರ ಟಾಪಿಕ್ ಪಾಠ ಮಾಡೋರು ಸರ್ ಅಲ್ವಾ? ಅಲ್ಲ, ಒಂದೇ ಬ್ರಾಂಚ್ ಇಂದಾನೆ ಮಾಡ್ತಾರಲ್ಲಪ್ಪ. ಬೇರೆ ಬ್ರಾಂಚ್ ಅವರೇ ತಾನೇ ಬಂದ್ ಮಾಡೋದು ಬೇರೆ ಬ್ರಾಂಚ್ಗೆ. CS ಅಲ್ಲಾದ್ರೆ CS ಅವರೇ ಮಾಡಿರ್ತಾರೆ, ಹೊರಗಡೆಗಾದ್ರೆ CS ಅವರೇ ಬಂದ್ ಮಾಡ್ತಾರೆ ತಾನೆ. ಎಸ್ ಸರ್. ಅಂದ್ರೆ ನಿಮ್ ಬ್ರಾಂಚ್ ಅಲ್ಲಿ ಏನ್ ಮಾಡ್ತಾರೋ ಅದನ್ನೇ ಹೋಗಿ ಬೇರೆ ಬ್ರಾಂಚ್ ಅಲ್ಲಿ ಮಾಡಿರ್ತಾರೆ. ಅಲ್ಲೊಂಥರ ಇಲ್ಲೊಂಥರ ಮಾಡಕ್ ಹೋಗಿರಲ್ಲ ಅವರು. ಇಲ್ಲಿ ನಿಮ್ಮಲ್ಲಿ ಚೆನ್ನಾಗಿ ಮಾಡಿದ್ರೆ ಬೇರೆ ಹತ್ರನೂ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ನಿಮ್ಮಲ್ಲೇ ಚೆನ್ನಾಗಿ ಮಾಡಿರಲ್ಲ ಅಂದ್ರೆ ಬೇರೆ ಹತ್ರನೂ ಚೆನ್ನಾಗಿ ಮಾಡಿರಲ್ಲ. ಇಲ್ಲ ನಿಮ್ಮ ಹತ್ರನೇ ಕನ್ಸೈಸ್ಡ್ ಆಗಿ ಮಾಡಿದ್ರೆ ಅಂದ್ರೆ ಅಲ್ಲಿ ಹೋಗಿ ಕನ್ಸೈಸ್ಡ್ ಆಗಿ ಮಾಡಿರ್ತಾರೆ. ಯಾಕಂದ್ರೆ ಅಲ್ಲಿ ಪ್ಯಾಟರ್ನ್ ಏನಿರುತ್ತೆ ನಮ್ಗೆ ಇಂಟೆನ್ಷನ್, ಬಿಕಾಸ್ ವಿ ಆಲ್ಸೋ ಹ್ಯಾವಿಂಗ್ ಸಮ್ ಸ್ಟ್ರೆಸ್ ರೆಸ್ಪಾನ್ಸಿಬಿಲಿಟೀಸ್ ಓದರ್. ನಿಮ್ಮ ಲ್ಯಾಬೊರೇಟರೀಸ್ ಮಾಡಿಸ್ಬೇಕು, ಅದಾದ್ಮೇಲೆ ನಿಮ್ಗೂ ಗೊತ್ತು, ನೀವು ಕೂಡ ಅಬ್ಸೆಂಟೀಸ್ ಆಗಿರ್ತೀರಾ ಜಾಸ್ತಿ ಜನ. ಅಂಡ್ ಯು ಆರ್ ನಾಟ್ ಇನ್ ದಟ್ ಫ್ರೀಕ್ವೆನ್ಸಿ ಟು ಲಿಸನ್ ಟು ದ ಕ್ಲಾಸ್. ಹಾಗೆ ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ಏನಾಗುತ್ತೆ, ಸೊ ದಟ್ ವಿಲ್ ಬಿ ಎಲಿಮಿನೇಟೆಡ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 0 ಇಟ್ಸ್. ಅಷ್ಟೇನಾ? ಇನ್ನೇನಾದ್ರು ಕ್ವೆಶನ್ಸ್ ಇದೆಯಾ? ಹಲೋ, ನೋ ಕ್ವೆಶನ್ಸಾ? ನೋ ಸರ್. ಓಕೆ. ಸೊ ಏನಾದ್ರು ನಿಮ್ಗೆ ಏನಾದ್ರು ಕ್ವೆಶನ್ಸ್ ಏನಾದ್ರು ಬಂದಾಗ, ಸೊ ಐ ವಿಲ್ ಗಿವ್ ಯು 5 to 10 minutes at the end of every session. We can discuss. ಅದಾದ್ಮೇಲೆ ನೀವು ಓದುವಾಗ ಏನಾದ್ರು ಡೌಟ್ಸ್ ಬಂದ್ರೆ ಯು ಕ್ಯಾನ್ ರೈಟ್ ದೋಸ್ ಕ್ವೆಶನ್ಸ್ ಅಂಡ್ ಆಸ್ಕ್ ದ ಸೇಮ್ ಕ್ವೆಶನ್ಸ್ ಇನ್ ದ ಕ್ಲಾಸ್. ಕ್ವೆರೀಸ್ ಏನಾದ್ರು ಇದ್ದಾಗ ಅದನ್ನ ಅವಾಗಲೇ ಕೇಳಿ. ಎಸ್ ಸರ್. ಓಕೆ. ಇನ್ನೇನು ಇಲ್ಲ ಅಂದ್ರೆ ವಿಲ್ ಎಂಡ್ ದ ಸೆಷನ್. ಯಾಕಂದ್ರೆ ದಟ್ಸ್ ಇಟ್. ಇನ್ನೇನು ಮಾಡಿದ್ರೆ ಮತ್ತೆ ವಿ ನೀಡ್ ಟು ಸ್ಟಾರ್ಟ್ ವಿತ್ ಯೂನಿಟ್ ಓನ್ಲಿ. Okay, sir. And one more thing, there are some practical sessions we have to focus on here. ನೀವು ಅಷ್ಟೇ, ಇವನ್ essay ಅಲ್ಲಿ ಕೂಡ ಅಷ್ಟೇ. ಲಾಸ್ಟ್ ಟೈಮ್ ಏನಾಗಿದೆ ಅಂದ್ರೆ ಕೆಲವೊಂದು ಫಾರ್ಮುಲಾಸ್ ಕೇಳಿದ್ದಾರೆ, ಆಯ್ತಾ? ದೋಸ್ ಫಾರ್ಮುಲಾಸ್ ಆರ್ ಇನ್ ದ ಟಾಪಿಕ್, ಇದು ಸಿಲೆಬಸ್ ಅಲ್ಲಿ ಇದೆ, ಅದು ಪ್ರಾಕ್ಟಿಕಲ್ ಅಲ್ಲಿ ಇದೆ. ಅದಕ್ಕೆ ಅದನ್ನು ಕೂಡ ಈ ಸರಿ ಫೋಕಸ್ ಮಾಡಿ
ಸರ್ ಅದನ್ನ ಡಿಸ್ಕಸ್ ಮಾಡ್ತಾರೆ. ಓಕೆ ಕಣ್ರು, ಥ್ಯಾಂಕ್ ಯು ಆಲ್.